ನೀವು ಮೈಸೂರು ಪ್ರಾಂತದ ಇತಿಹಾಸ ನೋಡಿದ್ರೆ ಮೈಸೂರಿನ ಹೈದರಾಲಿ ಟಿಪ್ಪು 4 ಯುದ್ಧಗಳನ್ನು ಬ್ರಿಟಿಷರು ವಿರುದ್ಧ ಮಾಡ್ತಾರೆ. ಅದು 4 ಆಂಗ್ಲೋ ಮೈಸೂರು ಯುದ್ಧಗಳಂತ ನೀವು ಕೇಳಿದ್ರಿ. ಅವು ಕೂಡ ಚಾರಿತ್ರಿಕ ಮಹತ್ವವನ್ನು ಹೊಂದಿದವು. ಲಾಸ್ಟ್ ಫೋರ್ತ್ ಆಂಗ್ಲೋ ಮೈಸೂರು ವಾರ್ 1799 ಇಲ್ಲಕ್ಕರು ಜೀವನ ಪರ್ಯಂತ ಹೋರಾಟ ವಯಸ್ಸನ್ನಾಗಿ ಅವರು ಜೀವನವನ್ನು ಸಾಗಿಸಿ ಅವರು ಕೂಡ ಸೇರಿಸಬೇಕಾಗಿತ್ತು. ಗೋಖಲೆ ಅಂತ ವ್ಯಕ್ತಿ ಆದ ಬ್ರಿಟಿಷರಿಗೆ ನಂತರ ಸುಮಾರು 100 ವರ್ಷಗಳ ನಂತರ 150 ವರ್ಷಗಳ ನಂತರ 1841-42ರಲ್ಲಿ ಮೊದಲ ಬಾರಿಗೆ ನಮ್ಮ ಗೇರುಸೊಪ್ಪಿಯ ಸಾಳುವ ಮನೆತನದ ಚೆನ್ನಾದೇವಿ ಅನ್ನೋರು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡ್ತಾರೆ. ಇದಕ್ಕೆ ಹಾಡುವಾಡಿಯಲ್ಲಿರುವಂತಹ ವೀರಬಂಧುಗಳು ದಾಖಲೆಯನ್ನು ಕೊಡ್ತಾರೆ. ಹಾಗೆಯೇ ಆನಂತರ ಸಾಳುವ ಮನೆತನಕ್ಕೆ ಇಮ್ಮಡಿ ದೇವರಾಯ ಕೂಡ ಪೋರ್ಚುಗೀಸರ ವಿರುದ್ಧ ನೋಡಿ. ನಾವು ಎಲ್ಲ ಆಲೋಚನೆ ಮಾಡೋಣ. ಅವರಿಗೆ ಯಾವುದೇ ರೀತಿಯ ಶಿಕ್ಷಣ ಇಲ್ಲ, ಏನೂ ಇಲ್ಲ. ಈಗ ಆದಿಮಾನವ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವನಿಗೆ ಆಹಾರ ಬೇಕಲ್ವಾ? ಏನ್ ತಿಂತಿದ್ದವನು? ಎಲೆಗಳನ್ನು ತಿಂತ ಇದ್ದ. ಸಹಜವಾಗಿ ಎಲೆ ಸೊಪ್ಪು ಎಲ್ಲ ತಿಂತ ಇದ್ದ. ಆಯ್ತು, ಅದನ್ನ ತಿಂದ. ಒಂದೊಂದು ಸಾರಿ ಏನಾಗ್ತಿತ್ತು ಅಂದ್ರೆ ಅವನಿಗೆ ಗೊತ್ತಿಲ್ಲ, ಜ್ಞಾನ ಇಲ್ಲ. ಈಗ ಚಿತ್ರ ನೋಡಿ ವಾಕ್ಯವನ್ನು ಹೇಳ್ಬೋದಲ್ವಾ? ಮನುಷ್ಯ ರಾಮನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನು ಶಾಲೆಗೆ ಹೋಗುತ್ತಿದ್ದಾನೆ. ಚಿತ್ರದಲ್ಲಿ ಸಿಗಲಿರುವ ಉತ್ತರವಿಗೆ ಹಾಗಾದ ಅನೇಕ ವಿಷಯಗಳ ಬಗ್ಗೆ ಉದಾಹರಣೆ ಒಂದು ನಾವು ಹಿಸ್ಟ್ರಿನ ಓದ್ತೇವೆ, ನಕಾಶೆ ಎಲ್ಲಿ ಇಲ್ಲಪ್ಪ ಮಾತು ಅದೇ ನಾವು ನಕಾಶೆ ಬಿಡಿಸಿ ಒಂದು ಪಾಯಿಂಟ್ ಇಟ್ಬಿಟ್ಟು ಸಾಕು. ಇದು ದೆಹಲಿ, ಇದು ಬೆಂಗಳೂರು, ಬಹಳ ಪ್ರಸಿದ್ಧಿ ಸ್ಥಳ ಅನ್ನುವಂತಹ ಸ್ಥಳ. ಇವತ್ತು ನೋಡಿ ಅವತಾರನ್ನು ಆ ವ್ಯಕ್ತಿಯ ಚಿತ್ತ ಜೀವಿಗಳು ಇಂಥವ ಇಲ್ಲ, ಇದರ ತೋರಿಸಿರುವಂತ ವ್ಯಕ್ತಿಗಳು ಬಟ್ಟೆ ಧರಿಸ್ತಾ ಇದ್ರು, ಯಾವ ರೀತಿಯಾದ ಒಂದು ಆಭರಣವನ್ನು ಕೊಡ್ತಾ ಇದ್ರು, ಅವರು ಹೋರಾಡಲಿಕ್ಕೆ ಯಾವ ರೀತಿಯ ಶಸ್ತ್ರಗಳನ್ನು ಬಳಸ್ತಾ ಇದ್ರು, ಇಂಥದೆಲ್ಲ ಆ ವೀರಗಂಧದಲ್ಲಿ ದಾಖಲಾಗಿರ್ತದೆ. ಬರೀ ಶಾಸನಗಳು ಇರ್ಬೇಕು ಅಂತ ಇಲ್ಲ, ಬರೀ ಆ ಚಿತ್ರಗಳಲ್ಲಿ ಕೂಡ ಎಷ್ಟು ಖುಷಿ ನೋಡಿ. ನೀವು ಹಾಗೆ ಚಪ್ಪಾಳಿದ್ದಾಗ ಖುಷಿದಾಗ ಯಾವ ಹೇಳ್ತೇನೆ, ಎಷ್ಟು ಕಷ್ಟವಾದ್ರೂ ನಿಮ್ಗೆ ಯಾರು ಸಹಾಯ ಮಾಡೋದಿಲ್ಲ, ದುಃಖ ಆದ್ರೂ ಯಾರು ಸಹಾಯ ಮಾಡೋದಿಲ್ಲ. ಹಿಮಾಚಲಕ್ಕೆ ಸೇರಿದೆ, ಜಗದ ದಾರಿ ತೋರಿದೆ. ಮಾಡಲಿಕ್ಕೆ ಕಲೀಲಿಕ್ಕೆ ಇಲ್ಲೇ ಟೀಚರ್ ಅಂತ ನನ್ನ ಒತ್ತಾಯ ಮಾಡ್ತಾನೆ. ಹಾಗಾಗಿ ಡ್ರಾಯಿಂಗ್ ಕೋರ್ಸ್ಗೆ ಹೋಗೋದು ಬಿಟ್ಟು ಟೀಚರ್ ಕೋರ್ಸ್ ಚಿತ್ರಕಲೆ ಅನ್ನೋದು ಅಥವಾ ದೃಶ್ಯ ಮಾಧ್ಯಮ ವಿಜುವಲ್ ಇದ್ದಾರೆ ಅದನ್ನು ಕಲ್ಪನೆ ಮಾಡಿ ಆ ಒಂದು ಫಿಲ್ಮನ್ನು ರೆಡಿ ಮಾಡಿದ್ದಾರೆ. ಈಗ ನಾವೊಂದು 100 ವರ್ಷದ ಮುಂದಕ್ಕೆ ಹೋಗ್ತೀವಂತ ಇಟ್ಕೊಳ್ಳೋಣ. ಆಗ ಅಂತಹ ಪ್ರಾಣಿಗಳ ಅಂತಹ ವ್ಯಕ್ತಿಗಳು ನೋಡಿದಾಗ ಇದು ಗಣಪತಿಯ ಚಿತ್ರ ಅಂತ ನಾವು ನಂಬ್ತೀವಲ್ವಾ. ಹಾಗಾಗಿ ಚಿತ್ರಕಲೆ ಅನ್ನೋದು ಮಾನವನ ಮೊದಲ ಭಾಷೆ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಗು ತನ್ನ ಆರಂಭ ಜೀವನ ಆರಂಭಿಸುವುದು ಚಿತ್ರಕಲೆಯ ಮೂಲಕ. ಬಣ್ಣಗಳಲ್ಲಿ ಬದುಕು, ರೀತಿಗಳಲ್ಲಿ ಕನಸು.
ಕಲೆಯೆಂದರೆ ಆತ್ಮದ ಪ್ರತಿಬಿಂಬ. ನಮಗೆಲ್ಲರಿಗೂ ಸ್ಫೂರ್ತಿ ನೀಡುವ ಕಲಾವಿದರು, ಅವರ ಕಲಾತ್ಮಕ ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿ ಸ್ಪರ್ಶಿಸಲಿ ಎಂದು ಹೇಳುತ್ತಾ ಅವರಿಗೆ ಧನ್ಯವಾದಗಳು ತಿಳಿಸುತ್ತೇನೆ. ಥ್ಯಾಂಕ್ ಯು ಸರ್. ಅದೇ